ಚಳಿಗಾಲದ ಅಧಿವೇಶನ ಇನ್ನೇನು ಆರಂಭ ಆಗ್ತಾ ಇದೆ. ಆದರೆ ಕಲಾಪದಲ್ಲಿ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ಆದರೆ ಖರ್ಚಿಗೆ ಮಾತ್ರ ಲೆಕ್ಕನೇ ಇಲ್ಲ. ಬೆಳಗಾವಿ ಅಧಿವೇಶನಕ್ಕೆ ಕೋಟಿ ಕೋಟಿ ಖರ್ಚಾಗಿದೆ. 2023ರ ಅಧಿವೇಶನಕ್ಕೆ ಅಂದ್ರೆ ಕಳೆದ ವರ್ಷ ಆದಂತಹ ಅಧಿವೇಶನಕ್ಕೆ ಎಷ್ಟು ಖರ್ಚಾಗಿದೆ ಗೊತ್ತಾ? ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬಿದ್ದಿದೆ ಎಷ್ಟು ಕೋಟಿ. 2023ರ ಬೆಳಗಾವಿ ಅಧಿವೇಶನಕ್ಕೆ ಬರೋಬ್ಬರಿ 24 ಕೋಟಿ 89 ಲಕ್ಷ ರೂಪಾಯಿ ಖರ್ಚಾಗಿರುವ ಅಧಿವೇಶನದ ಪ್ರತಿ ಗಂಟೆಗೆ 20,08,000 ರೂಪಾಯಿ ಖರ್ಚಾಗಿದೆ. ಒಂದು ಗಂಟೆಯ ಖರ್ಚಿದು. ಇನ್ನು 15 ಕೋಟಿ ಖರ್ಚಿಗೆ ಲೆಕ್ಕಾನೇ ಸಿಕ್ಕಿಲ್ಲ. ಒಂದಿಷ್ಟು ಖರ್ಚುಗಳಿಗೆ ಮಾತ್ರ ಲೆಕ್ಕ ಸಿಕ್ಕಿದೆ. ಬಾಕಿ ಇರುವಂತಹ 15 ಕೋಟಿ ರೂಪಾಯಿ ಖರ್ಚಾಗಿರೋದಕ್ಕೆ ಲೆಕ್ಕಾನೇ ಇಲ್ಲ. ಸರ್ಕಾರ ನೀಡಿರುವ ಮಾಹಿತಿಯ ದಾಖಲೆ ಬಿಡುಗಡೆಯಾಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಭೀಮಪ್ಪ ಗಡಾದ್ ಮಾಹಿತಿಯ ಹಕ್ಕಿನಡಿ ದಾಖಲೆಯನ್ನ ರಿಲೀಸ್ ಮಾಡಿರೋದು. ಕಳೆದ ವರ್ಷ ಅಧಿವೇಶನ ನಡೆದದ್ದು 66 ಗಂಟೆ 11 ನಿಮಿಷ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಬೇಕಾಗಿತ್ತು. ಆದರೆ ಚರ್ಚೆ ಶೂನ್ಯ. ಅಧಿವೇಶನ ಹೆಸರಲ್ಲಿ ನೀರಂತೆ ಜನರ ಹಣ ಪೋಲಾಗಿ ಹೋಗಿದೆ. ಸರ್ಕಾರದ ಖರ್ಚಿನ ಲೆಕ್ಕವನ್ನ ನೋಡಿದ್ರೆ ಚಳಿ ಬಿಡುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ ನಾವು ಎಷ್ಟರ ಮಟ್ಟಿಗೆ ಖರ್ಚಾಗಿದೆ ಅಂತ. ಗಣ್ಯರ ವಸತಿಗಾಗಿ 6 ಕೋಟಿ 82 ಲಕ್ಷ ರೂಪಾಯಿ. ಇವರು ಉಳಿದುಕೊಳ್ಳೋದಕ್ಕೆ ವಸತಿಗಾಗಿ 6 ಕೋಟಿ 82 ಲಕ್ಷ ರೂಪಾಯಿ ವಿಐಪಿಗಳಿಗಾಗಿ. ಇನ್ನು ಊಟ ಉಪಹಾರಕ್ಕೆ 2 ಕೋಟಿ 35 ಲಕ್ಷ ರೂಪಾಯಿ ಬರೋಬ್ಬರಿ ಖರ್ಚಾಗುವಂತಹ ದುಡ್ಡಿದು ಒಂದು ಚಳಿಗಾಲದ ಅಧಿವೇಶನಕ್ಕೆ. ಇನ್ನು ಪೊಲೀಸ್ ಇಲಾಖೆಗೆ ಭದ್ರತೆಗಾಗಿ 7 ಕೋಟಿ 32 ಲಕ್ಷ ರೂಪಾಯಿ ಬೇಕಾಗುತ್ತೆ. 7 ಕೋಟಿ 32 ಲಕ್ಷ. ಇದರ ಜೊತೆಗೆ ಮೂಲ ಸೌಲಭ್ಯಕ್ಕಾಗಿ 5 ಕೋಟಿ 71 ಲಕ್ಷ ರೂಪಾಯಿ. ಇದು ಕಳೆದ ವರ್ಷದ ಅಧಿವೇಶನದ ಖರ್ಚು ವೆಚ್ಚ. ಫ್ರೂಟ್ ಸಲಾಡ್ 1 ಕೋಟಿ 13 ಲಕ್ಷ ರೂಪಾಯಿ ಖರ್ಚಾಗಿದೆ ಕೇವಲ ಫ್ರೂಟ್ ಸಲಾಡ್ಗಾಗಿ. ಸಲ್ಗರ್ ಟೀ ಹಟ್ಟಿ ಕಾಫಿಗಾಗಿ 3,40,000 ರೂಪಾಯಿ ಖರ್ಚಾಗಿರುವುದು. 15 ಲಕ್ಷ ರೂಪಾಯಿಗೆ ಇನ್ನು ಲೆಕ್ಕ ಸಿಕ್ಕಿಲ್ಲ. ಕಲಾಪ ವೀಕ್ಷಣೆಗೆ ಬಂದಂತ ಮಕ್ಕಳಿಗಾಗಿ 4,01,000 ರೂಪಾಯಿ ಹಣ ಖರ್ಚಾಗಿದೆ. ಸಿಕ್ಕಿರುವಂತ ಲೆಕ್ಕ ಮಾತ್ರ ಇದು. ಅರೇಬಿಯನ್ ಜ್ಯೂಸ್ 4,01,000 ರೂಪಾಯಿ ಖರ್ಚಾಗಿರೋದು. ಚಳಿಗಾಲದ ಅಧಿವೇಶನ ಮುಗಿಯೋದ್ರೊಳಗೆ ಇಷ್ಟರ ಮಟ್ಟಿಗೆ ಖರ್ಚಾಗಿದೆ. ತಾತ್ಕಾಲಿಕ ಶೌಚಾಲಯಕ್ಕಾಗಿ 3,60,000 ರೂಪಾಯಿ ಖರ್ಚಾಗಿದೆ. ಇನ್ನು ಪೊಲೀಸ್ ಸಿಬ್ಬಂದಿಯ ಊಟಕ್ಕಾಗಿ 3,37,000 ರೂಪಾಯಿ ಖರ್ಚಾಗಿರೋದು. 15 ಲಕ್ಷ ರೂಪಾಯಿ ಖರ್ಚಿಗೆ ಇನ್ನು ಲೆಕ್ಕ ಸಿಕ್ಕಿಲ್ಲ. ಇದು 2023 ಅಂದ್ರೆ ಕಳೆದ ವರ್ಷ ಆದಂತಹ ಚಳಿಗಾಲದ ಅಧಿವೇಶನದ ಖರ್ಚು. ಆದ್ರೆ ಯಾವುದೇ ರೀತಿಯಾದಂತಹ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆ ಶೂನ್ಯ. ಅಂದ್ರೆ 2023ರ ಚಳಿಗಾಲ ಅಧಿವೇಶನ ತಮಗೆಲ್ಲ ಗೊತ್ತಿದೆ. ಆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲ ಅಧಿವೇಶನದಲ್ಲಿ ಬರೋಬ್ಬರಿ ಸರ್ಕಾರದ ಖಜಾನೆಯಿಂದ 24 ಕೋಟಿ 89,04,805 ರೂಪಾಯಿ ವೆಚ್ಚವಾಗಿದೆ ಸರ್ಕಾರದ ಖಜಾನೆಯಿಂದ. ಇದು ಮಾಹಿತಿ ಹಕ್ಕಿನಿಂದ ಬೆಳಕಾಗಿದೆ. ಇದೇನಾಗಿದೆಪ್ಪ ಅಂದ್ರೆ ಅಧಿವೇಶನ ಎಷ್ಟು ಟೈಮ್ ನಡೀತು ಕಳೆದ ಸಲ ಅಧಿವೇಶನ ವಿಧಾನಸಭೆ ಅಧಿವೇಶನ 6 ಗಂಟೆ 11 ನಿಮಿಷ 66 ಗಂಟೆ 11 ನಿಮಿಷ. ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ. ಒಟ್ಟಾರೆ ಕಲಾಪ ನಡೆದದ್ದು 124 ಗಂಟೆ 2023 ಅಧಿವೇಶನದಲ್ಲಿ. ಈ 124 ಗಂಟೆ ಅಧಿವೇಶನಕ್ಕೆ 24 ಕೋಟಿ 89,04,805 ರೂಪಾಯಿ ಖರ್ಚಾಗೈತಿ. ಇದು ನೋಡಿದ್ರೆ ಅಧಿವೇಶನಪ್ಪ ಒಂದು ತಾಸಿಗೆ ಎಷ್ಟು ಖರ್ಚಾಯ್ತು ಎಲ್ಲ ಜನ ತಿಳ್ಕೋಬೇಕು. ನಮ್ಮ ಸಾರ್ವಜನಿಕ ತೆರಿಗೆನ ಯಾವ ರೀತಿ ಪೋಲಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.